ನಾಳೆ ಇಲ್ಲೇನಾದ್ರೂ ಅವ್ರ ಕುಟುಂಬದವರು ಏನೋ ಆಯ್ತು, ಸರ್ಕಾರದವರು ಏನೋ ಒಂದು ಅವ್ರಿಗೆ ಇನ್ನೂ ಒತ್ತಡ ಹಾಕಿ ಇದು ಏನಾದ್ರೂ ಕೊಂಡ್ಕೊಳ್ಳೋ ತರ ಆಯ್ತು, ಯಾರಾದ್ರೂ ಕೊಂಡ್ಕೊಂಡ್ರು ಅಂತಂದ್ರು, ಎರಡು ವಿಷಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಹಕಾರ ಎಲ್ಲಿಗಿರುತ್ತೆ ಅಂತಂದ್ರೆ, ಯಾವ ರೀತಿ ಇರುತ್ತೆ ಅಂತಂದ್ರೆ, ಆ ಸ್ಮಾರಕ ಏನಾಗತ್ತೋ ಅದು ಕೇವಲ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮಾತ್ರ ಸೀಮಿತ ಇರಬೇಕು, ಅವರಿಗೆ ಮಾತ್ರ ನಮನ ಸಲ್ಲಿಸೋ ತರ ಇರಬೇಕು. ಈಗ ನಾನು ಆಗ್ಲೇ ಹೇಳಿದೆ ನಿಮಗೆ, ಅಭಿಮಾನಿಗಳು ಕೆಲವರು, ಅದು ಅಭಿಮಾನಿಗಳಲ್ಲ, ನಾನು ಎಷ್ಟೋ ಸಲ ಹೇಳಿದ್ದೀನಿ, ನಿಜವಾದ ಅಭಿಮಾನಿಗಳು ಅದನ್ನು ಮಾಡೋದೇ ಇಲ್ಲ. ಅಭಿಮಾನಿಗಳು ಅಂತ ಹೇಳ್ಕೊಂಡು ಮುಖವಾಡ ಹಾಕೊಂಡು ವೇಷ ಧರಿಸಿಕೊಂಡು ನಮ್ಮ ಜೊತೆಯಲ್ಲಿ ಇರೋರು ಕೆಲವರು ವಿರೋಧಿಗಳು ಇರ್ತಾರೆ, ಕೆಲವರು ಸ್ವಾರ್ಥಿಗಳು ಇರ್ತಾರೆ. ಅವರುಗಳು ಏನ್ ಮಾಡ್ತಾರೆ, ಸುಮಾರು ವಿಷಯಗಳನ್ನ ಹೇಳ್ತೀನಿ, ಅಂದ್ರೆ ಒಂದು ವಿಷಯ ಹೇಳ್ತೀನಿ. ಆ ಬ್ಯಾನರ್ ಅಲ್ಲಿ ಅಪ್ಪರಿಗಿಂತ ಅವ್ರ ಫೋಟೋನೇ ಜಾಸ್ತಿ ನೋಡಿದ್ರು. ಅದೇ ರೀತಿಯಲ್ಲಿ ಸ್ಮಾರಕದ್ದು ಆಗ್ಬಾರ್ದು. ಸ್ಮಾರಕ ಯಾರು ಕಟ್ಟಿಸ್ತಾರೋ ಅದು ಸೇವೆ, ಅದು ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಮಾಡಿದೆ ಅಂತ ಇರಬಾರ್ದು. ಅದು ಅವ್ರಿಗೋಸ್ಕರ ಮಾಡ್ತಿರೋದು ಜನಾರ್ದನ ಸೇವೆ. ಆ ರೀತಿಲಿದ್ರೆ ನಮ್ಮ ಸಹಕಾರ ಇರುತ್ತೆ. ಎರಡನೇದು, ಅದಕ್ಕೆ ದುಡ್ಡು ಖರ್ಚು ಎಷ್ಟಾಗತ್ತೆ, ಯಾರು ಕೊಡ್ತಾರೆ ಅಥವಾ ಯಾರ್ಯಾರು ಕೊಡ್ತಾರೆ, ಲೆಕ್ಕಾಚಾರ ಯಾರಿಡ್ತಾರೆ, ಅದನ್ನ ಪಾರದರ್ಶಕತೆ ಇದೆಯಾ, ಅದೆಲ್ಲವೂ ಇರಬೇಕು. ಜೊತೆಗೆ ಆ ದುಡ್ಡಿನ ವ್ಯವಹಾರದಲ್ಲಿ ನಾವು ಇರಲ್ಲ, ನಾವು ಖಡಾಖಂಡಿತವಾಗಿ ಇರಲ್ಲ. ಅದು ನೀವುಗಳೇ ನೋಡ್ಕೋಬೇಕು. ಆದ್ರೆ ಅದು ಗಮನ ಇರಲಿ. ಏನೋ ಆಗಬಹುದು, ಅದನ್ನು ನಿಮ್ಮ ಗಮನ ಇದೆ. ಏನೂ ಆಗದೆ ಇರೋ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಅಲ್ಲಿ ಏನಾದ್ರೂ ಸ್ಮಾರಕ ಆದ್ರೆ ನಾವು ತುಂಬಾ ಸಂತೋಷ ಪಡ್ತೀವಿ. ಪ್ರತಿಮೆ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಬೃಹತ್ ಪ್ರತಿಮೆ ಮಾಡ್ತೀವಿ, ಮಾಡಿ ಸಂತೋಷ. ಇದಕ್ಕದು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ. ಇದೇನ್ ಮಾಡ್ತೀವೋ ಈ ಜಾಗದಲ್ಲಿ ಮಾಡೋದು ಬೇರೆ, ಇದಕ್ಕೊಂದು ಬೇರೆ ಆದ್ಯತೆ ಇರುತ್ತೆ. ಬೇರೆ ಕಡೆ ಮಾಡಿದ್ರೆ ಅಪ್ಪರು ಪ್ರತಿಮೆ ಮಾಡಿದರೆ ಅದು ಸಂತೋಷ. ಆದ್ರೆ ಅದು ಇದರ ಬದಲಾಗಿ ಅದನ್ನು ಮಾಡಿದೀವಿ, ಅದು ಆಗಲ್ಲ. ಆ ಪ್ರತಿಮೆಗೂ ನಮ್ಮ ಮೈಸೂರು ಸ್ಮಾರಕಕ್ಕೂ ಹೋಲಿಸಬೇಡಿ, ಅಲ್ಲಿ ಅವರ ಅಸ್ಥಿ ಇದೆ, ಇದು ಜ್ಞಾಪಕಕ್ಕೆ ಇಟ್ಕೊಳ್ಳಿ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದು, ಅದರ ಆದ್ಯತೆನೇ ಬೇರೆ. ಕೊನೆಯದಾಗಿ ಒಂದು ಹೇಳಬೇಕು, ನಾನು ನನಗೆ ಹೇಳೋದಕ್ಕೆ ಇದು ತುಂಬಾ ಬೇಜಾರಾಗ್ತಾ ಇದೆ, ಆದರೆ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಇದೆ. ಸುಮಾರು ವರ್ಷಗಳಿಂದ ನಮ್ಮ ತಪ್ಪೇ ಇದೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ಕೊಂಡು ಬಂದಿದ್ದಾರೆ ಕೆಲವರು. ಅದು ಯಾಕೆ ಮಾಡಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ತಾವೇ ನನಗಿಂತ ಬುದ್ಧಿವಂತರು, ತಾವೇ ಯೋಚನೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ನೀವು ಮಾಡೋ ತರ ಇದ್ರೆ, ಮಾಡೋ ಶಕ್ತಿ ಇದ್ರೆ ಮಾಡಿ, ಆರೋಪಗಳನ್ನು ಯಾಕೆ ಹೊರಿಸ್ತೀರಿ? ನಾನು ಹೀರೋ ಆಗೇ ಇರಬೇಕು ಅಂತಂದ್ರೆ ಬೇರೆಯವ್ರ ಮೇಲೆ ನನ್ನಿಂದ ನಾನು ಮಾಡೋಕೆ ರೆಡಿ. ಆದ್ರೆ ಇವನು ಸರಿ ಇರಲಿಲ್ಲ, ನನ್ನ ಶಕ್ತಿ ಇದ್ರೆ ನಾನೇ ಮಾಡಿ ತೋರಿಸ್ಬೇಕಾದ್ರೆ ಬೇರೆಯವ್ರ ಮೇಲೆ ಆರೋಪ ಹೊರಿಸೋದಲ್ಲ. ಯಾಕೆ ಆರೋಪ ಹೊರಿಸ್ತಾರೆ ಕೇಳ್ಕೊಳ್ಳಿ, ನೀವೇ ಯೋಚನೆ ಮಾಡಿ, ಚಿಂತನೆ ಮಾಡಿ. ಇನ್ನು ಮುಂದೆ ನಾವು ಸುಮಾರು ಈಗ ಆರೋಪಗಳನ್ನ ಕೇಳಿದ್ದಾಯ್ತು, ಕೆಟ್ಟ ಕೆಟ್ಟ ಮಾತುಗಳನ್ನ ಓದಿದ್ದಾಯ್ತು, ನೋಡಿದ್ದಾಯ್ತು. ನಮಗದರ ಅವಶ್ಯಕತೆ ಇಲ್ಲ. ಅಪ್ಪವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ, ನನಗೆ ಇನ್ನೊಂದು ಹೇಳ್ತೀನಿ, ನನಗೊಂದ್ಸಲ ಅವಮಾನ ಆಗಿತ್ತು. ನನ್ನ ಒಂದು ಅನುಭವದಲ್ಲಿ ಒಂದ್ಸಲ ತುಂಬಾ ಒಂದು ಅವಮಾನ ಆಗಿತ್ತು ನನಗೆ. ನಾನು ಎಷ್ಟೋ ಜನ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದೀನಿ. ಅಪ್ಪವರು ಹತ್ತಿದ್ರು, ಗೊತ್ತಾ ನಿಮ್ಗೆ? ಹತ್ತಿದ್ರು, ತಾಯಿ ತರ ಹತ್ತಿದ್ರು. ಅವರು ಸಾಹಸ ಸಿಂಹ ಅಂತಿರಲ್ಲ, ಹೃದಯದಲ್ಲಿ ಅವರು ತಾಯಿ ತರ ಇದ್ರು, ಹತ್ತಿದ್ರು. ನನಗಾಗಿದ್ದು ನಿಮಗಾಗಬಾರ್ದು ಅನಿ ಅಂತ ಹೇಳಿದ್ರು. ನೀವುಗಳು ಏನ್ ಮಾಡ್ತಾ ಇದ್ದೀರಾ? ಅದನ್ನೇ ಮಾಡ್ತಾ ಇದ್ದೀರಾ. ಎಷ್ಟೊಂದು ಅವಮಾನಗಳು, ಆರೋಪಗಳು. ಯಾಕೆ? ಅವ್ರು ಖುಷಿಯಿಂದ ಇರ್ತಾರ ಅವಾಗ?
ಅವ್ರು ಅಲ್ಲಿ ಅಳ್ತಾನೆ ಇರ್ತಾರೆ. ನೀವೇನ್ ಮಾಡ್ತಾ ಇದ್ದೀರಾ? ನಿಮಗೇನಾದ್ರೂ ಸಮಸ್ಯೆ ಇದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ಕೇಳಿ, ನನ್ನ ನೇರವಾಗಿ ಬನ್ನಿ, ಕೇಳಿ. ಕೇಳಿದ ಆರೋಪಗಳನ್ನು ಹೊರಿಸ್ತಾ ಇದ್ರೆ, ಯಾರೋ ಹೇಳಿದ ಮಾತನ್ನ ಕೇಳ್ತಾ ಇದ್ರೆ, ನನ್ನನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಕೇಳ್ರಪ್ಪ, ನಾನ್ ನಿಮ್ ಕುಟುಂಬದವನೇ ಅಂತ ಹೇಳ್ತೀನಲ್ಲ, ಕೇಳಿ ನನ್ನ. ಆದ್ರೆ ಇನ್ನು ಮುಂದೆ ನಮ್ಮ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಕೆಟ್ಟ ಆರೋಪಗಳನ್ನು ಮಾಡೋದಾಗಿರ್ಬೋದು, ಕೆಟ್ಟ ಕಾಮೆಂಟ್ಗಳನ್ನ ಮಾಡೋದಾಗಿರಬಹುದು, ಅದು ಯಾವುದೇ ವೇದಿಕೆ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣ ಆಗಿರಬಹುದು. ಈಗಾಗಲೇ ಎಷ್ಟೋ ಬಾರಿ ಆಗಿದೆ, ಈ ಇತ್ತೀಚಿನ ದಿನಗಳಲ್ಲೇ ಆಗಿರೋದ್ರಿಂದ ಕೆಲವರು ಬಂದು ನಮಗೆ ಸ್ಪಷ್ಟವಾಗಿ ಹೇಳಿದ್ರು, ದಯವಿಟ್ಟು ಇವರುಗಳ ವಿರುದ್ಧ ನೀವು ಮೊಕದ್ದಮೆ ಹೂಡಿ, ಅವರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನೀವು ಪ್ರಯತ್ನ ಪಡಿ. ಇವತ್ತಿಗೂ ನಿಮ್ಗೆ ಗೊತ್ತಿದೆ, ಯಾರಾದ್ರೂ ಕೆಟ್ಟದಾಗ ಕಾಮೆಂಟ್ ಮಾಡಿ ನಾನೇನಾದ್ರೂ ಅದನ್ನ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ನಾನು ಆ ತರ ಹೇಳಿದಾಗ ನನಗದಕ್ಕೆ ಒಪ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಆ ತರ ಮಾಡಬಾರ್ದು, ಒಂದ್ಸಲ ಎಚ್ಚರಿಕೆ ಆದ್ರೂ ಕೊಡಬೇಕು. ಯಾಕಂದ್ರೆ ಅವ್ರದೇ ಆದಂತಹ ಒಂದು ವೈಯಕ್ತಿಕ ಜೀವನ ಇರುತ್ತೆ, ವೈಯಕ್ತಿಕ ಕುಟುಂಬ ಇರುತ್ತೆ, ಅವ್ರನ್ನ ಪ್ರೀತಿಸೋರು ಜನ ಇರ್ತಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದು. ಆದ್ರೆ ಈಗ ನಾನು ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನಮ್ಮನ್ನ ಬಲವಂತ ಮಾಡಬೇಡಿ. ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದು ನಮಗಿಷ್ಟ ಇಲ್ಲ. ಆದ್ರೆ ದಯವಿಟ್ಟು ಇದು ಇದೇ ಮುಂದುವರಿಸ್ಕೊಂಡು ಹೋದ್ರೆ ನಾವು ಕಂಪ್ಲೇಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನಿಮಗ್ ತೊಂದರೆ ಆದ್ರೆ ನಮಗಿಷ್ಟ ಇಲ್ಲ, ನಿಮಗ್ ಕಷ್ಟ ಆದ್ರೆ ನಮಗಿಷ್ಟ ಇಲ್ಲ. ನಾವೆಲ್ಲರೂ ಜೊತೆಲಿರೋಣ, ಒಂದಾಗಿರೋಣ, ಒಗ್ಗಟ್ಟಿಂದಿರೋಣ, ಪ್ರೀತಿಯಿಂದ ಇರೋಣ. ವಸುಧೈವ ಕುಟುಂಬಕಂ ಅಂತ ನಾನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀನಿ. ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ ಒಂದೇ ಕುಟುಂಬದವರು. ನಾವೆಲ್ಲರೂ ಇದ್ಕೊಂಡು, ಜೊತೆಲಿ ಇದ್ಕೊಂಡು, ಈ ಸ್ಮಾರಕ ಏನಿದೆಯೋ ಈ ಸ್ಮಾರಕ ಆಗೋ ತರ ಇದ್ರೆ ನಾವೆಲ್ಲರೂ ಜೊತೆಲಿ ಇದ್ದೀವಿ.